ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಬ್ರಹ್ಮಜ್ಞಾನಿಯು ಸ್ಥಿರವಾದ ಬುದ್ಧಿ ಹೊಂದಿದ್ದು ಮೋಹಗೊಂಡಿರದೆ ಬ್ರಹ್ಮನಲ್ಲೇ ನೆಲೆಸಿರುವುದರಿಂದ ಪ್ರಿಯ ವಸ್ತು ಸಿಕ್ಕಾಗ ಹಿಗ್ಗುವುದಿಲ್ಲ, ಇಲ್ಲವೇ ಅಪ್ರಿಯ ವಸ್ತು ಹತ್ತಿರ ಬಂದರೆ ಕುಗ್ಗುವುದೂ ಇಲ್ಲ. ಬ್ರಹ್ಮಜ್ಞಾನಿ ಎಂದಾಗ ಆತ ಬ್ರಹ್ಮನಲ್ಲೇ ಐಕ್ಯನಾದವನು ಎಂದರೂ ತಪ್ಪಾಗಲಾರದು. ಬ್ರಹ್ಮಜ್ಞಾನಿ ಯೋಚಿಸಿದರೆ ಸಾಕು, ಆ ಕಾರ್ಯಗಳು ನಡೆದು ಹೋಗುತ್ತದೆ. ಆತ ತಾನು ಮಾಡುತ್ತಿರುವ ಕೆಲಸದ ಸಂಪೂರ್ಣ ಜ್ಞಾನ ಹೊಂದಿ ಮಾಡುತ್ತಿರುವ ಕೆಲಸದಲ್ಲಿ ವಿಶೇಷ ಪರಿಣಿತಿ ಹೊಂದಿರುತ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ವಾಹನ ಚಾಲನೆಯಲ್ಲಿ ಪೂರ್ಣ ಜ್ಞಾನ ಪಡೆದಿದ್ದರೆ ಆತ ಹೆಚ್ಚು ಶ್ರಮ ವಹಿಸದೆ ಮನಸ್ಸಿನಲ್ಲಿ ಯಾವುದೇ ದುಗುಡವಿಲ್ಲದೆ ಲೀಲಾಜಾಲವಾಗಿ ವಾಹನ ಚಾಲನೆ ಮಾಡಬಲ್ಲ. ಆತ ಯೋಚಿಸಿದರೆ ಸಾಕು, ದಾರಿಯಲ್ಲಿ ವಾಹನ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತದೆ. ಆತ ಯೋಚಿಸಿದರೆ ಮಾರ್ಗ ಬದಲಾವಣೆಯಾಗುತ್ತದೆ. ಅಥವಾ ಅದೇ ಒಬ್ಬ ಪರಿಣಿತಿ ಹೊಂದಿರದ ವ್ಯಕ್ತಿಗೆ ಸಂದೇಹವೇ ಹೆಚ್ಚಾಗುವ ಕಾರಣ ವಾಹನ ಅಲ್ಲಲ್ಲಿ ನಿಂತು ಕಂಡವರಲ್ಲಿ ಇರುವ ಹಾಗೂ ಬರುವ ಊರಿನ ಬಗ್ಗೆ ವಿಚಾರಿಸುತ್ತಾ, ಅಲ್ಲಿಗೆ ಸುಲಭದ ಬೇರೆ ಮಾರ್ಗದ ಬಗ್ಗೆ ಅಲ್ಲಲ್ಲಿ ವಿಚಾರಿಸುತ್ತಾ ಹೋಗುವ ಕಾರಣ ಮನಸ್ಸು ಸ್ಥಿರತೆ ಇರದೆ ವೇಗದ ಮಿತಿ ಒಮ್ಮೆ ಹೆಚ್ಚು ಮತ್ತೊಮ್ಮೆ ಕಡಿಮೆ ಮಾಡುತ್ತಾ ಚಾಲನೆಯಲ್ಲಿ ತನ್ಮಯತೆ ಇಲ್ಲದೆ ಆಗಾಗ ಮಾರ್ಗ ಬದಲಾಯಿಸುತ್ತಾ ಅಡ್ಡಾದಿಡ್ಡಿಯಾಗಿ ಚಲಿಸಬಹುದು. ಬ್ರಹ್ಮಜ್ಞಾನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಆತ ಬಾಹ್ಯ ಜಗತ್ತಿನ ಸೌಂದರ್ಯಕ್ಕೆ ಮರಳಾಗುವುದಿಲ್ಲ, ಅಥವಾ ಇಂದ್ರಿಯಗಳಿಗೆ ಬೇಸರ ತರುವಂತಹ ಅಥವಾ ಸಹ್ಯವಾಗದ ವಿಷಯಗಳು ಆತನನ್ನು ಬೇಸರಗೊಳಿಸುವುದಿಲ್ಲ. ಕಾರಣ ಆತ ಅಂತರ್ಮುಖಿ. ತನ್ನದೇ ಆದ ಪ್ರಪಂಚದಲ್ಲಿ ವಿಹರಿಸುತ್ತಾ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವುದನ್ನು ಮಾತ್ರ ಸ್ವೀಕರಿಸುತ್ತಾ ಯಾವುದೇ ವಿಷಯದ ಬಗ್ಗೆ ವಿಶೇಷ ಭಾವನೆ ಇಡದೆ ಸ್ಥಿತಪ್ರಜ್ಞನಾಗಿರುತ್ತಾನೆ. ಆತನ ಸುತ್ತಲೂ ನಡೆಯುತ್ತಿರುವ ಯಾವ ಘಟನೆಗೂ ಆತ ವಿಚಲಿತನಾಗುವುದಿಲ್ಲ. ಆತ ಒಂದು ಬಸ್ಸಿನಲ್ಲಿ ಕುಳಿತು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಪ್ರಯಾಣಿಸಲು ಚೀಟಿ ಪಡೆದು ವಾಹನದಲ್ಲಿ ಕಣ್ಣು ತೆರೆದೇ ಕುಳಿತರೂ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಸೇರುವ ಊರಿನವರೆಗೂ ವಾಹನದ ಹೊರ ಪ್ರಪಂಚದಲ್ಲಾಗಲಿ ಅಥವಾ ವಾಹನದ ಒಳಗಾಗಲಿ ನಡೆಯುತ್ತಿರುವ ಯಾವ ಘಟನೆಗೂ ಭಾವೋದ್ವೇಗಕ್ಕೊಳಗಾಗದೆ ವಾಹನ ಪ್ರಯಾಣಿಕರನ್ನು ಇಳಿಸಲು ನಿಂತ ಊರಿನ ಹೆಸರನ್ನಾಗಲಿ ಅಥವಾ ಮುಂದೆ ಬರುವ ಊರಿನ ಬಗ್ಗೆಯಾಗಲಿ ತನ್ನ ಪಕ್ಕದಲ್ಲಿ ಕುಳಿತ ವ್ಯಕ್ತಿಯಲ್ಲಾಗಲಿ ಅಥವಾ ನಿರ್ವಾಹಕರಲ್ಲಾಗಲಿ ಕ್ಷಣ ಕ್ಷಣಕ್ಕೂ ವಿಚಾರಿಸದೆ ತಾನೂ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ವಾಹನದ ಒಳಗಡೆ ಮೀನು ಮಾಂಸ ಬರಲಿ ಅಥವಾ ನಾಲಿಗೆ ನೀರುರಿಸಿ ಮೂಗರಳಿಸಿ ವಾಸನೆ ಮೂಲಕ ಮಿದುಳನ್ನು ಪ್ರಭಾವಿಸುವ ಸಿಹಿ ಖಾರ ತಿಂಡಿ ಬರಲಿ ಆಂಗಿಕ ಭಾವನೆಯನ್ನೂ ಸಹ ಪ್ರದರ್ಶಿಸದೆ ಪ್ರತಿಕ್ರಿಯಿಸದೆ ಸೇರಬೇಕಾಗಿರುವ ಊರನ್ನು ಸೇರುತ್ತೇನೆ ಎಂಬ ಅಚಲ ವಿಶ್ವಾಸವಿಟ್ಟವ. ಇಂತಹ ಮನಸ್ಥಿತಿ ಇದ್ದಾಗ ಹೊರಗಡೆ ಸಹ್ಯ ಅಥವಾ ಅಸಹ್ಯ ಕಂಡರೂ ಮನಸ್ಸು ಯಾವ ಭಾವನೆಗೂ ಒಳಗಾಗದು. ಹರಿ ಓಂ.